ನಮಸ್ತೆ ಕನ್ನಡಿಗರೇ, ಹೇಗಿದ್ದೀರಿ? ಇರಾನಿನ ಯುದ್ಧ ನೌಕೆ ಐರಿಸ್ ಡೆನಾ ಅನ್ನುವಂತಹ ವಾರ್ ಫ್ರಿಗೇಟ್ ಅನ್ನ ಅಮೆರಿಕದ ಸಬ್ಮೆರಿನ್ ಇಂಡಿಯನ್ ಓಷನ್ ನ ಇಂಟರ್ನ್ಯಾಷನಲ್ ವಾಟರ್ಸ್ ನಲ್ಲಿ ಹೊಡೆದು ಹಾಕಿದ. ಈ ವಾರ್ ಫ್ರಿಗೇಟ್ ನಲ್ಲಿ ಇದ್ದಂತಹ 87 ನೌಕಾಪಡೆಯ ಸಿಬ್ಬಂದಿಗಳು ಅಲ್ಲೇ ಮೃತಪಟ್ಟಿದ್ದಾರೆ. 32 ಜನ ಗಾಯಗೊಂಡಿದ್ದು ಅವರನ್ನ ಶ್ರೀಲಂಕಾದ ನೇವಿ ರಕ್ಷಣೆ ಮಾಡಿದೆ. ಈಗ ಅವರು ಶ್ರೀಲಂಕಾದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಈ ಘಟನೆ ರಾಜಕೀಯವಾಗಿ ಬಹಳ ದೊಡ್ಡ ಕೋಲಾಹಲವನ್ನ ಭಾರತದಲ್ಲಿ ಎಬ್ಬಿಸಿದೆ. ಭಾರತದ ವಿರೋಧ ಪಕ್ಷಗಳು ಮತ್ತೆ ಅದರ ಗುಲಾಮರು ಇದು ಭಾರತಕ್ಕೆ ಮಾಡಿದ ಅವಮಾನ ಅಂತ ಕರೆದಿದ್ದಾರೆ. ಅಂತಂದ್ರೆ ಇಂಡಿಯನ್ ಓಷನ್ ನಲ್ಲಿ ನಡೆದಂತಹ ಈ ಘಟನೆ ಮತ್ತು ಭಾರತಕ್ಕೆ ಬಂದಂತಹ ಈ ಇರಾನಿನ ನೌಕೆ ವಾಪಸ್ ತೆರಳುವಂತಹ ಸಂದರ್ಭದಲ್ಲಿ ಅಮೆರಿಕದ ಸಬ್ಮೆರಿನ್ಗಳು ಈ ನೌಕೆಯನ್ನು ಹೊಡೆದುರುಳಿಸಿದ್ದು ಭಾರತಕ್ಕೆ ಮಾಡಿದಂತಹ ಅವಮಾನ ಅನ್ನೋದು ಬಹುಶಃ ವಿರೋಧ ಪಕ್ಷದವರು ಮತ್ತೆ ಅದರ ಗುಲಾಮರ ಅಭಿಮತ. ಹಾಗಾಗಿ ಭಾರತ ಇದನ್ನ ಖಂಡಿಸಬೇಕಿತ್ತು ಮತ್ತು ಭಾರತ ಅಮೆರಿಕದ ವಿರುದ್ಧ ತೊಡೆತಟ್ಟಬೇಕಿತ್ತು ಅಂತ ಈಗ ಗುಲಾಮರು ಮತ್ತು ವಿರೋಧ ಪಕ್ಷದವರು ಇದನ್ನ ಒಂದು ಸಮ್ಮಪ್ ಮಾಡಿದ್ದಾರೆ, ಇದನ್ನ ಕರೆದಿದ್ದಾರೆ. ಈ ರೀತಿಯಾಗಿ ಭಾರತ ಅಮೆರಿಕದ ಮುಂದೆ ತಲೆ ತಗ್ಗಿಸಿ ನಿಂತಿದೆ ಅನ್ನೋದು ಅವರ ಅಭಿಪ್ರಾಯ. ಫೆಬ್ರವರಿ 19ನೇ ತಾರೀಕಿನಿಂದ ಫೆಬ್ರವರಿ 25ನೇ ತಾರೀಕಿನ ತನಕ ಭಾರತದ ವಿಶಾಖಪಟ್ಟಣಂನಲ್ಲಿ ನಡೆದಂತಹ ಈ ಎಕ್ಸರ್ಸೈಸ್ ಮಿಲನ್ 2026 ಅಂದ್ರೆ ನೌಕಾಪಡೆಗಳ ಯುದ್ಧ ಕೌಶಲ್ಯ ತರಬೇತಿಗೆ ಈ ಇರಾನಿನ ವಾರ್ ಫ್ರಿಗೇಟ್ ಬಂದಿತ್ತು. ಐರಿಸ್ ಡೆನಾ ಅನ್ನುವಂತಹ ಯುದ್ಧ ನೌಕೆಯನ್ನ ಇರಾನ್ ಕಳುಹಿಸಿಕೊಟ್ಟಿತ್ತು. ಹಾಗಾಗಿ ಈ ನೌಕೆಯನ್ನ ರಕ್ಷಣೆ ಮಾಡೋದು ಭಾರತದ ಜವಾಬ್ದಾರಿಯಾಗಿತ್ತು ಅನ್ನೋದು ಈ ಗುಲಾಮರ ಅಭಿಪ್ರಾಯ. ಅಮೆರಿಕ, ಇಸ್ರಾಯೇಲ್, ಇರಾನ್ಗಳ ಮಧ್ಯೆ ನಡೀತಿರುವಂತಹ ಈ ಯುದ್ಧದಲ್ಲಿ ಭಾರತವನ್ನ ಹೇಗಾದ್ರೂ ಮಾಡಿ ಎಳ್ಕೊಂಡು ಬರಬೇಕು, ಭಾರತವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಪ್ಪಿತಸ್ಥನಾಗಿ ನಿಲ್ಲಿಸಬೇಕು, ಹಾಗೆ ಭಾರತವನ್ನ ಒಂದು ಬಲಹೀನ ರಾಷ್ಟ್ರವಾಗಿ ತೋರಿಸಬೇಕು. ಹಂಗೆಲ್ಲ ಮಾಡೋದ್ರ ಮೂಲಕ ಭಾರತದ ಸರ್ಕಾರ ಸರಿ ಇಲ್ಲ ಅನ್ನುವಂತಹ ಒಂದು ಭಾವನೆಯನ್ನು ಹುಟ್ಟಾಕ್ಬೇಕು ಅಂತಂದ್ಬಿಟ್ಟು ಗುಲಾಮರು ಬಹಳಷ್ಟು ವ್ಯರ್ಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಅವರ ಪ್ರಕಾರ ಇಂಡಿಯನ್ ಓಷಿಯನ್ ನಲ್ಲಿ ನಡೆದಂತಹ ಘಟನೆಗೆ ಇಂಡಿಯಾ ಕಾರಣ. ಇಂಡಿಯನ್ ಓಷಿಯನ್ ಅನ್ನೋದ್ರ ಪರಿಕಲ್ಪನೆ ಕೂಡ ಬಹುಶಃ ಈ ಅವಿದ್ಯಾವಂತ ಗುಲಾಮರಿಗೆ ಇರ್ಲಿಕ್ಕಿಲ್ಲ. ಇಂಡಿಯನ್ ಓಷಿಯನ್ ಅಂತಂದ್ರೆ ಭಾರತದ ಸಮುದ್ರ ಅಂತಲ್ಲ. ಇಂಡಿಯನ್ ಓಷಿಯನ್ ಜೊತೆಗೆ ಹೆಚ್ಚು ಕಮ್ಮಿ 30 ರಾಷ್ಟ್ರಗಳು ತಮ್ಮ ಗಡಿ ಭಾಗಗಳನ್ನ ಹಂಚ್ಕೊಳ್ತವೆ. ಆಫ್ರಿಕಾದಲ್ಲಿ ತಾಂಜಾನಿಯಾ ಇರಬಹುದು, ಕೀನ್ಯಾ ಇರಬಹುದು, ಸೌತ್ ಆಫ್ರಿಕಾ ಇರಬಹುದು, ಮಾರಿಷಸ್ ಇರಬಹುದು, ಸಿಚೆಲ್ಲಸ್ ಇರಬಹುದು. ಈ ಕಡೆ ಗಲ್ಫ್ ಕಂಟ್ರಿಗಳಿಗೆ ಬಂದ್ರೆ ಇರಾನ್ ಇದೆ, ಯಮನ್ ಇದೆ, ಓಮನ್ ಇದೆ. ಕೆಳಗಡೆ ಬಂದ್ರೆ ಶ್ರೀಲಂಕಾ, ಮಾಲ್ಡೀವ್ಸ್, ಪೂರ್ವಕ್ಕೆ ಹೋದ್ರೆ ಇಂಡೋನೇಷಿಯಾ, ಥೈಲ್ಯಾಂಡ್, ಮಯನ್ಮಾರ್, ಹೀಗೆ ಹಲವಾರು ಕಂಟ್ರಿಗಳು ಈ ಇಂಡಿಯನ್ ಓಷನ್ ನಲ್ಲಿ ಬರ್ತವೆ. ಈ ಎಲ್ಲ ಕಂಟ್ರಿಗಳಿಗೂ ಇಂಡಿಯನ್ ಓಷನ್ ನಲ್ಲಿ ಅವುಗಳದ್ದೇ ಆದಂತಹ ಗಡಿ ಭಾಗಗಳಿವೆ. ಇನ್ನು ಈ ಐರಿಸ್ ಡೆನಾ ಅನ್ನುವಂತಹ ಯುದ್ಧ ನೌಕೆಯನ್ನ ಅಮೆರಿಕದ ಸಬ್ಮೆರಿನ್ ಟಾರ್ಪೆಡೋ ಮೂಲಕ ಹೊಡೆದುರುಳಿಸಿದ್ದು ಇಂಟರ್ನ್ಯಾಷನಲ್ ವಾಟರ್ಸ್ ನಲ್ಲಿ. ಇಂಟರ್ನ್ಯಾಷನಲ್ ವಾಟರ್ಸ್ ಅಂತಂದ್ರೆ ಯಾವುದೇ ದೇಶದ ಕಾನೂನಿನ ಚೌಕಟ್ಟಿನೊಳಗೆ ಬಾರದಂತಹ ಸಮುದ್ರದ ಭಾಗ. ಅಂದ್ರೆ ಇದು ಯಾವ ದೇಶದ ಗಡಿ ಭಾಗದೊಳಗೂ ಬರೋದಿಲ್ಲ. ಇಲ್ಲಿ ಎಲ್ಲ ನೌಕೆಗಳಿಗೂ ಕೂಡ ಫ್ರೀ ಆಗಿ ಹೋಗುವಂತಂದ್ರೆ ಸಂಚರಿಸುವಂತಹ ಅವಕಾಶ ಇದೆ. ಅಲ್ಲಿ ಫಿಶಿಂಗ್ ಮಾಡುವಂತಹ ಅವಕಾಶ ಕೂಡ ಇದೆ. ಹಾಗೆ ಈ ಜಾಗದಲ್ಲಿ ಒಂದು ನೌಕೆಯನ್ನ ಇನ್ನೊಂದು ಯಾವುದೋ ದೇಶ ಹೊಡೆದುಳಿಸಿದ್ರೆ ಅದು ಯಾವುದೇ ದೇಶದ ಸಾರ್ವಭೌಮತೆಯ ಉಲ್ಲಂಘನೆ ಆಗೋದಿಲ್ಲ. ಇನ್ನು ಈ ಇರಾನಿನ ಯುದ್ಧ ನೌಕೆಯನ್ನ ಹೊಡೆದುಳಿಸಿದಂತ ಜಾಗ ಯಾವುದು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಶ್ರೀಲಂಕಾದ ದಕ್ಷಿಣ ತುದಿಯಲ್ಲಿರುವಂತಹ ಒಂದು ಬಂದರು ನಗರಿ ಗಲೆ, ಅಲ್ಲಿಂದ ದಕ್ಷಿಣಕ್ಕೆ ಅಂದ್ರೆ ಮತ್ತೆ ದಕ್ಷಿಣಕ್ಕೆ 70 ಕಿಲೋಮೀಟರ್ ದೂರದಲ್ಲಿ ಇಂಟರ್ನ್ಯಾಷನಲ್ ವಾಟರ್ಸ್ ನಲ್ಲಿ ಈ ನೌಕೆಯನ್ನು ಹೊಡೆದುರುಳಿಸಲಾಗಿದೆ. ನೀವು ಯೋಚನೆ ಮಾಡಬೇಕು, ಶ್ರೀಲಂಕಾ ಬರೋದೇ ಭಾರತದ ದಕ್ಷಿಣ ತುದಿಯಲ್ಲಿ ಒಂದಿಷ್ಟು ಕಿಲೋಮೀಟರ್ ಸಮುದ್ರವನ್ನು ಕ್ರಮಿಸಿದ ನಂತರ ಆ ಶ್ರೀಲಂಕಾ ದೇಶದ ದಕ್ಷಿಣ ಭಾಗದಲ್ಲಿರುವಂತಹ ಒಂದು ಬಂದರು ನಗರಿ ಗಲೆ, ಅಲ್ಲಿಂದ ಮತ್ತೆ 70 ಕಿಲೋಮೀಟರ್ ದಕ್ಷಿಣಕ್ಕೆ. ಅಂದ್ರೆ ನೀವು ಯೋಚನೆ ಮಾಡಿ ಭಾರತದಿಂದ ಎಷ್ಟು ದೂರ. ವಿಶಾಖಪಟ್ಟಣಂನಿಂದ 1330 ಕಿಲೋಮೀಟರ್ ದೂರದಲ್ಲಿರುವಂತಹ ಜಾಗದಲ್ಲಿ ಆಗಿರುವಂತಹ ಘಟನೆ. ಇನ್ಫ್ಯಾಕ್ಟ್ ಈ ಘಟನೆ ಆಗುವುದಕ್ಕೆ ಮುಂಚೆ ಐರಿಸ್ ಡೆನಾದಲ್ಲಿರುವಂತಹ ಸಿಬ್ಬಂದಿಗಳು ಶ್ರೀಲಂಕಾದ ನೌಕಾದಳವನ್ನ ಸಂಪರ್ಕಿಸಿದ್ರಂತೆ. ಅವರ ಶ್ರೀಲಂಕಾದ ನೌಕಾದಳ ಕೊಟ್ಟಂತ ಸ್ಟೇಟ್ಮೆಂಟ್ ಪ್ರಕಾರ ಈ ಐರಿಸ್ ಡೆನಾದ ನೌಕೆಯ ಸಿಬ್ಬಂದಿಗಳು ತಾವು ಶ್ರೀಲಂಕಾದ ಮೆರಿಟೈಮ್ ಬಾರ್ಡರ್ ಒಳಗಡೆ ಬರೋದಕ್ಕೆ ಪರ್ಮಿಷನ್ ಕೇಳಿದ್ರು ಅನ್ನುವಂತ ಒಂದು ಮಾಹಿತಿ ಹೊರಗಡೆ ಬಂದಿದೆ. ಅಂತಂದ್ರೆ ಬಹುಶಃ ಈ ಐರಿಸ್ ಡೆನಾದ ಒಳಗಡೆ ಇರುವಂತಹ ಸಿಬ್ಬಂದಿಗೆ ತಮಗೆ ಅಪಾಯದ ಮುನ್ಸೂಚನೆ ಸಿಕ್ಕಿದ್ರಿಂದ ಅವರು ಶ್ರೀಲಂಕಾದ ಮೆರಿಟೈಮ್ ಬಾರ್ಡರ್ ಒಳಗಡೆ ಹೋಗೋದಕ್ಕೆ ರಿಕ್ವೆಸ್ಟ್ ಮಾಡಿದ್ರು. ಆದ್ರೆ ಶ್ರೀಲಂಕಾದಲ್ಲಿ ಇದ್ರ ಕುರಿತ ಒಂದು ಅರ್ಜೆಂಟ್ ಆದ ಮೀಟಿಂಗ್ ನ ಕೂಡ ಕರೆಯಲಾಗಿತ್ತು. ಯಾಕಂತಂದ್ರೆ ಈಗಾಗಲೇ ಇರಾನ್ ಯುದ್ಧದಲ್ಲಿರುವಂತಹ ದೇಶ, ಒಂದು ಯುದ್ಧದಲ್ಲಿರುವಂತಹ ದೇಶದ ಯುದ್ಧ ನೌಕೆಯನ್ನ ತನ್ನ ದೇಶದ ಗಡಿ ಭಾಗದೊಳಗೆ ಬಿಟ್ಕೊಳ್ಳೋದು ರಾಜತಾಂತ್ರಿಕ ಬಿಕ್ಕಟ್ಟನ್ನು ಕೂಡ ಸೃಷ್ಟಿ ಮಾಡಬಲ್ಲದು ಅನ್ನೋ ಕಾರಣ ಶ್ರೀಲಂಕಾ ಇದ್ರ ಕುರಿತು ಚರ್ಚೆ ಮಾಡುವಂತಹ ಒಂದು ಹಂತದಲ್ಲಿತ್ತು. ಆ ಸಂದರ್ಭದಲ್ಲೇ ಈ ಐರಿಸ್ ಡೆನಾದ ಮೇಲೆ ದಾಳಿ ಆಯಿತು. ಐರಿಸ್ ಡೆನಾದಲ್ಲಿದ್ದಂತಹ ಸಿಬ್ಬಂದಿಗಳು ಮೃತರಾದರು. ಇನ್ನೊಂದು ವಿಚಾರ ಗುಲಾಮರು ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ಈ ಎಕ್ಸರ್ಸೈಸ್ ಮಿಲನ್ 2026 ಅನ್ನುವಂತಹ ಒಂದು ನೌಕಾಪಡೆಗಳ ತರಬೇತಿ ಏನಾಯಿತು,
ಇದಕ್ಕೆ ಬರೀ ಇರಾನ್ ಅನ್ನ ಮಾತ್ರ ಆಹ್ವಾನ ಮಾಡಿದ್ದಲ್ಲ, 74ರಿಂದ 75 ದೇಶಗಳು ಈ ಒಂದು ಎಕ್ಸರ್ಸೈಸ್ ನಲ್ಲಿ ಭಾಗವಹಿಸಿದ್ವು. ಹೆಚ್ಚು ಕಮ್ಮಿ 42 ವಾರ್ಶಿಪ್ ಗಳಿದ್ವು, 29 ಏರ್ ಕ್ರಾಫ್ಟ್ ಗಳು ಕೂಡ ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿದ್ವು. ಈ ಎಲ್ಲ ವಾರ್ಶಿಪ್ ಗಳನ್ನ, ಏರ್ ಕ್ರಾಫ್ಟ್ ಗಳನ್ನ ಅವರ ದೇಶದ ತನಕ ಎಸ್ಕಾರ್ಟ್ ಮಾಡ್ಕೊಂಡು ಹೋಗಿ ಬಿಟ್ಟು ಬರೋದು ಭಾರತದ ಜವಾಬ್ದಾರಿ ಅಲ್ಲ. ಇದೇ ರೀತಿಯಾದಂತಹ ತರಬೇತಿಗಳನ್ನ ಬೇರೆ ದೇಶಗಳು ಕೂಡ ಆಯೋಜನೆ ಮಾಡುತ್ತೆ. ಆ ಸಂದರ್ಭದಲ್ಲಿ ಭಾರತ ಕೂಡ ಹಲವಾರು ಬಾರಿ ತನ್ನ ವಾರ್ಷಿಪ್ ಗಳನ್ನ ಕಳಿಸಿದೆ. ಯಾವ ದೇಶ ಕೂಡ ಭಾರತದ ತನಕ ಬಂದು ಭಾರತದ ವಾರ್ಷಿಪ್ ಗಳನ್ನ ಎಸ್ಕಾರ್ಟ್ ಮಾಡಿದ ಉದಾಹರಣೆ ಕೂಡ ಇಲ್ಲ. ಇನ್ನು ಈ ವಾರ್ಷಿಪ್ ಗಳು ಬಿಲ್ಟ್ ಆಗಿರೋದೇ ವಾರ್ಗೋಸ್ಕರ. ಇದು ನಿಮ್ಮೂರಿನ ಆಟೋ ರಿಕ್ಷಾ ಅಲ್ಲ. ಸೊ ಇದರಲ್ಲಿ ಅಮ್ಯುನಿಷನ್ ಗಳಿರ್ತವೆ, ಗನ್ ಗಳಿರ್ತವೆ, ಮಿಸೈಲ್ ಗಳಿರ್ತವೆ. ತನಗೆ ಬರುವಂತಹ ಅಪಾಯವನ್ನ ಬಹಳ ಮುಂಚೆ ಗ್ರಹಿಸೋದಕ್ಕೆ ಸಹಾಯ ಮಾಡುವಂತಹ ಉಪಕರಣಗಳು ಕೂಡ ಇರ್ತವೆ. ಅವು ತಮ್ಮ ರಕ್ಷಣೆಯನ್ನ ತಾವೇ ಮಾಡಿಕೊಳ್ಳಬಹುದಾದಂತಹ ಶಿಪ್ಗಳು, ಅದಕ್ಕೆ ಅವುಗಳನ್ನ ವಾರ್ಶಿಪ್ ಅಂತ ಕರೆಯೋದು. ಈ ಐರಿಸ್ ಡೆನಾ ಅನ್ನುವಂತಹ ವಾರ್ ಫ್ರಿಗೇಟ್ ಏನಿದೆ, ಇದು ಈ ಸ್ಟ್ರೈಟ್ ಆಫ್ ಹರ್ಮುಸ್ ಅಂದ್ರೆ ಈ ಇರಾನಿನ ಕೊಲ್ಲಿಯಲ್ಲಿ ಇರಾನಿನ ಸಮುದ್ರವನ್ನ ಪಹರೆ ಕಾಯೋಕೆ ಅಂತ ಮಾಡಿದ ಶಿಪ್. ಸೊ ಇದನ್ನ ತಗೊಂಡೋಗಿ ಇರಾನಿನ ತನಕ ಬಿಟ್ಟು ಬರಬೇಕಿತ್ತು ಅನ್ನುವಂತಹ ಮುಟ್ಟಾಳರಿಗೆ ಅರ್ಥವಾಗಬೇಕಾದಂತಹ ವಿಚಾರ ಅದು. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಫೆಬ್ರವರಿ 25ಕ್ಕೆ ಈ ತರಬೇತಿ ಮುಗಿದಿತ್ತು. ಯಾವುದೇ ನೌಕೆ ವಿಶಾಖಪಟ್ಟಣಂ ತೀರದಿಂದ ಫೆಬ್ರವರಿ 25ಕ್ಕೆ ತನ್ನ ಯಾನವನ್ನು ಶುರು ಮಾಡಿದ್ರೆ ಬರೇ 2 ದಿನದ ಒಳಗಡೆ, ಬರೇ 2 ದಿನ ಅಂದ್ರೆ 48 ಗಂಟೆಗಳ ಒಳಗಡೆ ಭಾರತದ ಮೆರಿಟೈಮ್ ಬಾರ್ಡರ್ ಅನ್ನ ದಾಟಿ ಆಚೆ ಹೋಗೋದಕ್ಕೆ ಸಾಧ್ಯ ಇತ್ತು. ಸೊ ಈ ಒಂದು ಐರಿಸ್ ಡೆನಾ ಅನ್ನುವಂತಹ ಏನು ನೌಕೆ ಇದೆ, ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಇದ್ದಿದ್ದು 54 km/h. 30 ಕಿಲೋಮೀಟರ್ ಹಿಡ್ಕೊಂಡ್ರು, 30 ಕಿಲೋಮೀಟರ್ ವೇಗದಲ್ಲಿ ಹೋಗಿದ್ರು ಕೂಡ ಈ ಒಂದು ಯುದ್ಧ ನೌಕೆ ಬಹಳ ಆರಾಮಾಗಿ 48 ಗಂಟೆಗಳಲ್ಲಿ ಭಾರತದ ಮೆರಿಟೈಮ್ ಬಾರ್ಡರ್ ಅನ್ನು ದಾಟುವಂತಹ ಅವಕಾಶ ಇತ್ತು. ಬಿಡಿ 2 ದಿನ ಬಿಡಿ, ನಾವು 3 ದಿನ ತಗೊಳ್ಳೋಣ. ಫೆಬ್ರವರಿ 28ಕ್ಕೆ ಈ ಐರಿಸ್ ಡೆನಾ ಭಾರತದ ಗಡಿ ಭಾಗವನ್ನ ಬಿಟ್ಟು ಶ್ರೀಲಂಕಾದ ಕಡೆಗೆ ಹೋಯ್ತು ಅಂತ ಇಟ್ಕೊಳ್ಳೋಣ. ಇರಾನ್ ಮತ್ತೆ ಅಮೆರಿಕದ ನಡುವೆ ಯುದ್ಧ ಶುರುವಾಗಿದ್ದೇ ಫೆಬ್ರವರಿ 28ಕ್ಕೆ. ಹಾಗಾಗಿ ಭಾರತ ಈ ಒಂದು ಅಪಾಯವನ್ನ ಗ್ರಹಿಸಿ ಐರಿಸ್ ಡೆನಾವನ್ನ ಇರಾನ್ ತನಕ ಎಸ್ಕಾರ್ಟ್ ಮಾಡಬೇಕಿತ್ತು ಅನ್ನುವಂತಹ ಈ ಮುಟ್ಟಾಳರ ವಾದ ಇದೆಯಲ್ಲ, ಇದಕ್ಕೆ ಯಾವುದೇ ಹುರುಳಿಲ್ಲ. ಫೆಬ್ರವರಿ 28ರ ತನಕ ಅಲ್ಲೊಂದು ಯುದ್ಧ ಶುರುವಾಗಬಹುದು ಅನ್ನುವಂತಹ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ಬಹುಶಃ ಆ ನೌಕೆಯಲ್ಲಿದ್ದಂತಹ ಸಿಬ್ಬಂದಿಗಳಿಗೂ ಗೊತ್ತಿರಲಿಲ್ಲ. ಇಟ್ಸ್ ಅನ್ ಅನ್ಫಾರ್ಚುನೇಟ್ ಇವೆಂಟ್. ಇನ್ನೂ ಒಂದು ವಿಚಾರ ಏನು ಅಂತಂದ್ರೆ, ಆ ಘಟನೆ ನಡೆದಂತಹ ಸ್ಥಳ ವಿಶಾಖಪಟ್ಟಣಂನಿಂದ 1330 ಕಿಲೋಮೀಟರ್ ದೂರದಲ್ಲಿದೆ. ಈ ನೌಕೆ 30 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗಿದ್ರು ವಿಶಾಖಪಟ್ಟಣಂನಿಂದ 1330 ಕಿಲೋಮೀಟರ್ ದೂರ ಹೋಗೋದಕ್ಕೆ ಫೆಬ್ರವರಿ 25ರಿಂದ ಮಾರ್ಚ್ 4ರ ತನಕ ತಗೊಳ್ತು ಅಂತಂದ್ರೆ ಅಲ್ಲೊಂದು ಸಂಶಯ ಹುಟ್ಕೊಳ್ಳುತ್ತೆ, ಯಾಕೆ ಇಷ್ಟು ಡಿಲೇ ಆಯ್ತು ಅನ್ನುವಂಥದ್ದು. ಅಲ್ಲಿ ಉಳಿದ ವಾರ್ಶಿಪ್ ಗಳು ಇದ್ವು, ಅಂದ್ರೆ ಈ ಒಂದು ತರಬೇತಿಯನ್ನು ಮುಗಿಸಿ ಹೊರಟಂತಹ ಬೇರೆ ವಾರ್ಶಿಪ್ ಗಳು ಕೂಡ ಇದ್ವು. ಏನೊಂದು ಭಾರತದ ವಿದೇಶಾಂಗ ಸಚಿವರು ಕೊಟ್ಟಂತ ಹೇಳಿಕೆ ಪ್ರಕಾರ ಮತ್ತೆ ಶ್ರೀಲಂಕಾದ ನೌಕಾದಳದವರು ಕೊಟ್ಟಂತ ಹೇಳಿಕೆ ಪ್ರಕಾರ ಬೇರೆ ನೌಕೆಗಳು ಕೂಡ ಸಮಸ್ಯೆಯಲ್ಲಿ ಸಿಕ್ಕಿದಂತಹ ವಿಚಾರಗಳಿದೆ, ಒಂದು ಸನ್ನಿವೇಶಗಳಿದ್ವು. ಅದರಲ್ಲಿ ಒಂದು ನೌಕೆ ಭಾರತದ ನೌಕಾಪಡೆಯನ್ನ ಸಂಪರ್ಕ ಮಾಡಿತ್ತು. ನಮಗೆ ನಿಮ್ಮ ಮೆರಿಟೈಮ್ ಬಾರ್ಡರ್ ಒಳಗಡೆ ಬರೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿತ್ತು. ಹಾಗೆ ಭಾರತ ಮಾನವೀಯ ನೆಲೆಗಟ್ಟಿನಲ್ಲಿ ಅವರಿಗೆ ಮೆರಿಟೈಮ್ ಬಾರ್ಡರ್ ಒಳಗಡೆ ಮತ್ತೆ ಬರೋದಕ್ಕೆ ಅವಕಾಶ ಕೊಟ್ಟಿತ್ತು. ಆ ಏನೊಂದು ವಾರ್ಶಿಪ್ ಈಗಲೂ ಕೂಡ ಕೊಚ್ಚಿಯಲ್ಲಿ ಡಾಕ್ ಆಗಿದೆ. ಅದರಲ್ಲಿರುವಂತಹ ಸಿಬ್ಬಂದಿಗಳಿಗೆ ಕೊಚ್ಚಿಯಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಕೂಡ ಮಾಡಿಕೊಡಲಾಗಿದೆ. ಅದೇ ರೀತಿ ಶ್ರೀಲಂಕಾವನ್ನ ಇನ್ನೊಂದು ವಾರ್ಶಿಪ್ ಕೇಳಿತ್ತು, ಅದರ ಮೆರಿಟೈಮ್ ಬಾರ್ಡರ್ ಒಳಗಡೆ ಹೋಗೋದಕ್ಕೆ ಶ್ರೀಲಂಕಾ ಕೂಡ ಅವಕಾಶ ಮಾಡಿಕೊಟ್ಟಿತ್ತು. ಈಗ ಶ್ರೀಲಂಕಾದ ಒಳಗಡೆ ಆ ಒಂದು ವಾರ್ಶಿಪ್ ಕೂಡ ಡಾಕ್ ಆಗಿದೆ ಅನ್ನುವಂತಹ ವಿಚಾರ. ಭಾರತ ಈ ಘಟನೆಗೆ ಯಾವುದೇ ರೀತಿಯಾಗಿ ಸ್ಪಂದಿಸಿಲ್ಲ ಅನ್ನೋದು ಮತ್ತೊಂದು ಆರೋಪ. ಇದ್ರ ಬಗ್ಗೆ ನಾವು ನೋಡಿದ್ರೆ, ಈ ಘಟನೆ ಆದಂತ ಸಂದರ್ಭದಲ್ಲಿ ಭಾರತಕ್ಕೆ ವಿಚಾರ ಗೊತ್ತಾಗ್ತಿದ್ದ ಹಾಗೆ 2 ಹೆಲಿಕಾಪ್ಟರ್ಗಳು, ರೆಸ್ಕ್ಯೂ ಮತ್ತೆ ಏಡ್ ಹೆಲಿಕಾಪ್ಟರ್ ಗಳನ್ನ ಕಳಿಸಲಾಯಿತು. ಅಲ್ಲಿ ಇರುವಂತಹ ಒಂದು ಗಾಯಾಳುಗಳನ್ನ ರಕ್ಷಿಸೋದಕ್ಕೆ ಮತ್ತೆ ಯಾವುದೇ ರೀತಿಯಾದಂತಹ ಒಂದು ಕಾರ್ಯಾಚರಣೆಗಳನ್ನು ಕೈಗೊಳ್ಳೋದಕ್ಕೆ ಬೇಕಾಗಿ 2 ಹೆಲಿಕಾಪ್ಟರ್ ಗಳನ್ನ ಕೂಡ ಕಳಿಸಲಾಯಿತು. ಜೊತೆಗೆ 2 ನೇವಿ ಶಿಪ್ ಗಳನ್ನ ಕೂಡ ಅಲ್ಲಿಗೆ ಕಳಿಸಲಾಯಿತು. ಅಲ್ಲಿ ಸಿಲುಕಿರುವಂತಹ ಸಿಬ್ಬಂದಿಗಳನ್ನ ರಕ್ಷಣೆ ಮಾಡೋದಕ್ಕೆ, ಹಾಗೆ ಶ್ರೀಲಂಕಾದ ನೇವಿಗೆ ಸಪೋರ್ಟ್ ಮಾಡೋದಕ್ಕೆ ಕೂಡ ಭಾರತೀಯ ನೇವಿಯವರು ಅದೇ ಕೂಡಲೇ ಕಾರ್ಯಪ್ರವೃತ್ತರಾಗಿದ್ರು. ಜೊತೆಗೆ ವಿದೇಶಾಂಗ ಸಚಿವರು ಹೇಳಿರೋ ಹಾಗೆ ಶ್ರೀಲಂಕಾದ ನೇವಿಯ ಜೊತೆ ಭಾರತದವರು ಕೈ ಜೋಡಿಸಿದ್ರು. ಈ ಗಾಯಾಳುಗಳನ್ನ ಶ್ರೀಲಂಕಾದ ಆಸ್ಪತ್ರೆಗೆ ಸಾಗಿಸುವ ವಿಚಾರದಲ್ಲೂ ಕೂಡ ಭಾರತದ ಸೈನಿಕರು ಸಹಾಯ
ಮಾಡಿದ್ರು. ಜೊತೆಗೆ ಭಾರತದ ವಿದೇಶಾಂಗ ಇಲಾಖೆ ಇರಾನಿನ ವಿದೇಶಾಂಗ ಇಲಾಖೆ ಜೊತೆಗೆ ಕೂಡ ಮಾತುಕತೆ ನಡೆಸಿದೆ. ಸನ್ನಿವೇಶಗಳ ಬಗ್ಗೆ ಈಗಾಗಲೇ ಡಿಸ್ಕಷನ್ ಕೂಡ ಮಾಡಲಾಗಿದೆ. ಹಾಗಾಗಿ ಭಾರತ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಕ್ರಮಗಳನ್ನು ಕೈಗೊಂಡಿದೆ. ಅದನ್ನೆಲ್ಲ ಬಂದು ಗುಲಾಮರ ಹತ್ರ ಹೇಳ್ಕೊಳ್ಬೇಕಾದಂತಹ ಅವಶ್ಯಕತೆ ಭಾರತದ ಸರ್ಕಾರಕ್ಕೆ ಖಂಡಿತವಾಗ್ಲೂ ಇಲ್ಲ. ಆದ್ರೆ ಗುಲಾಮರು ಇವತ್ತು ತನ್ನ ದೇಶ ಅನ್ನೋದನ್ನು ಮರೆತು ಹೇಗಾದ್ರೂ ಮಾಡಿ ಭಾರತವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಳಮಟ್ಟದಲ್ಲಿ ತೋರಿಸಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಅವಮಾನ ಮಾಡಬೇಕು ಅನ್ನುವಂತಹ ಪ್ರಯತ್ನಗಳನ್ನು ಮಾಡ್ತಿರೋದು. ಮತ್ತೆ ವಿನಾಕಾರಣ ಭಾರತವನ್ನ ಈ ಯುದ್ಧದ ಮಧ್ಯೆ ಎಳ್ಕೊಂಡು ಬರುವಂತಹ ಪ್ರಯತ್ನ ಮಾಡ್ತಿರುವಂತದ್ದು ಬಹಳಷ್ಟು ಖೇದಕರವಾದಂತಹ ವಿಚಾರ. ರಾಜಕೀಯವನ್ನ ಆಚೆ ಇಟ್ಟು ದೇಶವನ್ನ ನಾವು ಪ್ರತಿನಿಧಿಸಬೇಕಾದಂತಹ ಸಮಯ ಇದು. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ರಾಜಕೀಯದ ತೆವಲಿಗೋಸ್ಕರ ದೇಶವನ್ನ ಈ ರೀತಿಯಾಗಿ ನಾವು ದೂರ್ತಿರೋದು ಅಥವಾ ದೇಶವನ್ನ ಈ ರೀತಿಯಾಗಿ ನಾವು ವಿರೋಧಿಸ್ತಿರೋದು ಬಹಳ ನೋವಿನ ವಿಚಾರ. ಭಾರತದ ಮೇಲೆ ಪಾಕಿಸ್ತಾನ ಒಂದು ಭಯೋತ್ಪಾದಕ ದಾಳಿ ಮಾಡಿತು. ಮುಂಬೈ ಅಟ್ಯಾಕ್ ಆಯಿತು. ಮುಂಬೈ ಅಟ್ಯಾಕ್ ಅಲ್ಲಿ 150ಕ್ಕೂ ಹೆಚ್ಚು ಜನ ತೀರ್ಕೊಂಡ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿತ್ತು? ಅಮೆರಿಕದ ಮುಂದೆ ಹೋಗಿ ಅಂಗಲಾಚ್ಕೊಂಡು ಬೇಡೋದಕ್ಕೆ ಶುರು ಮಾಡ್ತು. ಅಯ್ಯೋ, ನನ್ನನ್ನು ಕಾಪಾಡಿ, ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡ್ತಿದೆ, ಭಯೋತ್ಪಾದಕ ದಾಳಿ ಮತ್ತೆ ಮಾಡ್ತಿದೆ, ಅವರಿಗೆ ಬುದ್ಧಿ ಹೇಳಿ ಹೇಗಾದ್ರೂ ನಮ್ಮನ್ನು ಕಾಪಾಡಿ ಅಂತ ಬೇಡಿದ್ದು ಇದೇ ಕಾಂಗ್ರೆಸ್. ಇಷ್ಟು ದೊಡ್ಡ ದೇಶ ಇಟ್ಕೊಂಡು, ಇಷ್ಟು ದೊಡ್ಡ ಮಿಲಿಟರಿ ಇಟ್ಕೊಂಡು ಒಂದು ಪ್ರತಿರೋಧ ತೋರೋಕಾಗದೆ ಅಮೆರಿಕದ ಮುಂದೆ ಕೈಕೊಟ್ಕೊಂಡು ಅಂಗಲಾಚುತ್ತಿದ್ದಂತಹ ಈ ಕಾಂಗ್ರೆಸ್ ಇವತ್ತು ಈ ದೇಶದ ಸರ್ಕಾರವನ್ನು ಪ್ರಶ್ನೆ ಮಾಡ್ತಿದೆ, ನೀವ್ ಯಾಕೆ ಅಮೆರಿಕದ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂತಿದ್ದೀರಿ ಅಂತ. ಇಂಟರ್ನ್ಯಾಷನಲ್ ವಾಟರ್ಸ್ ನಲ್ಲಿ ಆದಂತಹ ಘಟನೆಗೆ ಭಾರತವನ್ನ ನೀವು ಅಪರಾಧಿ ಅಂತ ಹೇಳಿ ನೀವ್ ಯಾಕೆ ಇದ್ರ ವಿರುದ್ಧ ಪ್ರತಿಭಟನೆ ತೋರಿಸ್ತಿಲ್ಲ ಅಂತ ಕಾಂಗ್ರೆಸ್ ಕೇಳ್ತಿದೆ ಅಂತಂದ್ರೆ ಇದರ ಹಿಂದಿರುವಂತಹ ಹುನ್ನಾರನ ಅರ್ಥ ಮಾಡ್ಕೊಬೇಕು. ಹೇಗಾದ್ರೂ ಮಾಡಿ ಭಾರತವನ್ನ ಈ ಯುದ್ಧದ ಮಧ್ಯೆ ಎಳ್ಕೊಂಡು ಬರಬೇಕು ಅನ್ನೋದೇ ಬಹುಶಃ ವಿರೋಧ ಪಕ್ಷದವರ ಹುನ್ನಾರ ಆಗಿರ್ಬೋದು. ಯಾಕೆಂತಂದ್ರೆ ಇವತ್ತು ನಡೆದಿರುವಂತಹ ಘಟನೆ ಏನು, ಈ ಒಂದು ಐರಿಸ್ ಜನವನ್ನ ಮುಳುಗಿಸಲಾಗಿದೆ, ಅದಕ್ಕೂ ಭಾರತಕ್ಕೂ ಯಾವ ಸಂಬಂಧನೂ ಇಲ್ಲ. ಇದು ನಡೆದಿರುವುದು ಇಂಟರ್ನ್ಯಾಷನಲ್ ಬಾರ್ಡರ್ಸ್ ನಲ್ಲಿ. ಸೊ ಎಸ್, ಭಾರತದ ಬ್ಯಾಕ್ ಯಾರ್ಡ್ ನಲ್ಲಿ ನಡೆದಿರುವಂತಹ ಘಟನೆ ಅದು ಬೇರೆ ವಿಚಾರ, ಅದು ಬಹಳ ಡೀಪೆಸ್ಟ್ ವಿಚಾರ. ಅದ್ರ ಬಗ್ಗೆ ನಾವು ಹೋಗೋದು ಅವಶ್ಯಕತೆನೇ ಇಲ್ಲ. ಇಲ್ಲಿ ಭಾರತವನ್ನ ನೇರವಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಅಕ್ಯೂಸ್ ಮಾಡುವಂತಹ ಯಾವುದೇ ಚಾನ್ಸಸ್ ಇಲ್ಲ. ಆದ್ರೂ ಕೂಡ ನಿಮ್ಮ ರಾಜಕೀಯದ ತೆವಲಿಗೆ ಭಾರತವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗಾದ್ರೂ ಮಾಡಿ ತಪ್ಪಿತಸ್ಥನಾಗಿ ನಿಲ್ಲಿಸುವಂತಹ ಕೆಲಸವನ್ನು ನೀವು ಮಾಡ್ತಿದ್ದೀರಿ ಅಂತಂದ್ರೆ ಈ ದೇಶವನ್ನ ನೀವು ಎಷ್ಟು ಪ್ರೀತಿಸ್ತೀರಿ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ. ಹಾಗಾಗಿ ನಾವು ಪ್ರತಿ ಭಾರತೀಯರು ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಭಾರತ ಯಾವುದೇ ಕಾರಣಕ್ಕೂ ತನ್ನ ರಾಜತಾಂತ್ರಿಕ ನಡೆಗಳಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಭಾರತ ಯಾವುದೇ ಕಾರಣಕ್ಕೂ ಯಾವುದೇ ದೇಶಗಳ ಮಧ್ಯದ ಯುದ್ಧವನ್ನು ಕೂಡ ಪ್ರೋತ್ಸಾಹಿಸುವುದಿಲ್ಲ. ಭಾರತ ಯಾವುದೇ ಕಾರಣಕ್ಕೂ ಯಾರ ಸಾವನ್ನು ಸಂಭ್ರಮಿಸುವುದಿಲ್ಲ. ಅಲ್ಲಿ 87 ಜನ ಸತ್ತಿದ್ದಾರೆ, ಅದಕ್ಕೆ ನಮಗೂ ನೋವಿದೆ. ಇಂತಹ ಘಟನೆಗಳನ್ನ ನಾವು ಒಪ್ಪೋದಿಲ್ಲ. ಹಾಗಂತ ಇಂತಹ ಘಟನೆಗಳಿಗೆ ವಿನಾಕಾರಣ ನಾವು ಜವಾಬ್ದಾರರಾಗೋದಕ್ಕೂ ತಯಾರಿಲ್ಲ. ಥ್ಯಾಂಕ್ ಯು.